Good morning, students. Welcome to the chemistry class. So last class kinetic molecular theory of gases ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಈ gaseous ಲಾ ಥಿಯರಿ ಕೈನೆಟಿಕ್ ಥಿಯರಿ ಏನಂತ ಹೇಳುತ್ತೆ ಜಸ್ಟ್ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಗ್ಯಾಸಸ್ ಅಲ್ಲಿ ನಿಮಗೆ ಲಾರ್ಜ್ gaseous state ಅಂತ ಅಂದಾಗ ಇಟ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ gaseous particles, either it may be atoms ಅಥವಾ molecules ಅಂತ ಹೇಳುತ್ತೆ. ಸೊ ಆ ಮಾಲಿಕ್ಯೂಲ್ಸ್ ಅಥವಾ gaseous particles ಗೆ ಎಷ್ಟು ನೆಗ್ಲಿಜಿಬಲ್ ವಾಲ್ಯೂಮ್ ಇರುತ್ತೆ ಅಂತ ಅಂದ್ರೆ, ಸೊ ಈ ಕಂಪೇರ್ ಟು ಎಂಟಿ ಸ್ಪೇಸ್ ಬಿಟ್ವೀನ್ ದ gaseous particles, ವಾಲ್ಯೂಮ್ ಆಕ್ಯುಪೈಡ್ ಬೈ ದ gaseous particle is very negligible ಅಂತ ಹೇಳುತ್ತೆ. ಅಲ್ಲಿ gases consist of large number of identical particles, so the volume occupied by the gaseous molecule is very negligible when compared to empty space between the gaseous molecule ಅನ್ನೋದು ಫಸ್ಟ್ ಪಾಯಿಂಟ್ ಹೇಳುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ನಾವು there is no force of attraction between the particles of a gas at ordinary temperature ಅಂತ ಹೇಳ್ತೀವಿ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ. ಅಕಸ್ಮಾತ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಿದ್ರೆ ಮಾಲಿಕ್ಯೂಲ್ಸ್ಗೆ, ಸೊ ಅಲ್ಲಿ ನಿಮಗೆ ಫ್ರೀ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರಲಿಲ್ಲ. ಸೊ ಮತ್ತೆ ನಿಮಗೆ ಅದಕ್ಕೆ ಬೇಕಾಗಿರೋ ಸ್ಪೇಸ್ನ ಅದು ಆಕ್ಯುಪೈ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ, ಗೇಷಿಯಸ್ ಮಾಲಿಕ್ಯೂಲ್ಸ್ಗೆ ಏನಿರಲ್ಲ, ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಫ್ ಇಟ್ ಹ್ಯಾವ್, ಸೊ ಇಫ್ ಇಟ್ ಈಸ್ ಅಲ್ಲಿ ನಿಮಗೇನಾದರೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಿದ್ರೆ ಬಿಟ್ವೀನ್ ದ ಗೇಷಿಯಸ್ ಮಾಲಿಕ್ಯೂಲ್ಸ್, ಅಲ್ಲೇನಾಗೋದು, ಸೊ ಫ್ರೀ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರಲಿಲ್ಲ ಗೇಷಿಯಸ್ ಮಾಲಿಕ್ಯೂಲ್ಸ್ ಅಲ್ಲಿ, ಮತ್ತೆ ಅದಕ್ಕೆ ಬೇಕಾಗಿರೋ ಸ್ಪೇಸ್ ಅಲ್ಲಿ ಅದು ಆಕ್ಯುಪೈ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಂತ ಹೇಳ್ಬೋದು, ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಟ್ ಆರ್ಡಿನರಿ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಥರ್ಡ್ ಪಾಯಿಂಟ್ ಏನಂತ ಹೇಳ್ತಾರೆ, ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಆರ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಅಂಡ್ ರ್ಯಾಂಡಮ್ ಮೋಷನ್ ಅಂತ ಹೇಳ್ತಾರೆ. ಸೊ ಅಕಸ್ಮಾತ್ ಅದು ಕಾನ್ಸ್ಟೆಂಟ್ ಅಥವಾ ರ್ಯಾಂಡಮ್ ಮೋಷನ್ ಇರಲಿಲ್ಲ ಅಂತ ಅಂದಿದ್ರೆ ಏನಾಗೋದು, ಗೇಷಿಯಸ್ ಮಾಲಿಕ್ಯೂಲ್ಗೆ ಫಿಕ್ಸ್ಡ್ ಪೊಸಿಷನ್ ಅನ್ನೋದಿರೋದು. ಸೊ ಅದರಿಂದ ನಿಮಗೆ ಫಿಕ್ಸ್ಡ್ ಅದೇನಾದರೂ ರೆಸ್ಟ್ ಪೊಸಿಷನ್ ಇದ್ದಿದ್ರೆ ಫಿಕ್ಸ್ಡ್ ಶೇಪ್, ಡೆಫಿನೆಟ್ ಶೇಪ್ ಅನ್ನೋದಿರೋದು. ಬಟ್ ನಾವು ಗೇಷಿಯಸ್ ಸ್ಟೇಟ್ ಅಲ್ಲಿ ಡೆಫಿನೆಟ್ ಶೇಪ್ ಇರಲ್ಲ. ಯಾವ ಕಂಟೈನರ್ ತೊಗೊಳ್ತೀವೋ ಆ ಕಂಟೈನರ್ನ ಶೇಪ್ ಇರುತ್ತೆ ಗೇಷಿಯಸ್ ಮಾಲಿಕ್ಯೂಲ್ಗೆ. ಇದರಿಂದ ಏನು ಗೊತ್ತಾಗುತ್ತೆ, ಸೊ ಅಲ್ಲಿಗೆ ಪಾರ್ಟಿಕಲ್ಸ್ ಯಾವಾಗಲೂ ಅಂಡರ್ ರ್ಯಾಂಡಮ್ ಮೋಷನ್ ಅಲ್ಲಿ ಇರುತ್ತೆ, ಅದು ರೆಸ್ಟ್ ಪೊಸಿಷನ್ ಇರಲ್ಲ. ಪಾರ್ಟಿಕಲ್ಸ್ ಆಫ್ ಎ ಗ್ಯಾಸ್ ಮೂವ್ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್. ಮೂವ್ ಆಗೋ ಟೈಮಲ್ಲಿ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ ಮಧ್ಯೆ ಕೊಲಿಷನ್ಸ್ ಆಗುತ್ತೆ, ಅಥವಾ ವಾಲ್ಸ್ ಆಫ್ ದ ಕಂಟೈನರಿಗೂ ಮಾಲಿಕ್ಯೂಲ್ಸಿಗೂ ಕೊಲಿಷನ್ಸ್ ಆಗುತ್ತೆ. ಸೊ ಕೊಲಿಷನ್ಸ್ ಆಗೋದ್ರಿಂದ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳ್ತಾರೆ, ಕೊಲಿಷನ್ಸ್ ಆಫ್ ಎ ಗ್ಯಾಸ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದ್ರೆ, ಸೊ ಅಲ್ಲಿ ನಿಮಗೆ ಓವರ್ ಆಲ್ ಇಂಡಿವಿಜುವಲ್ ಎನರ್ಜಿ ಅಥವಾ ಇಂಡಿವಿಜುವಲ್ ಸ್ಪೀಡ್ ಮೇ ವೇರಿ, ಬಟ್ ಓವರ್ ಆಲ್ ಕೈನೆಟಿಕ್ ಎನರ್ಜಿ, ಓವರ್ ಆಲ್ ಸ್ಪೀಡ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಫ್ಟರ್ ಕೊಲಿಷನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಕೊಲಿಷನ್ಸ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದ್ರೆ ಟೋಟಲ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ಸ್ ಬಿಫೋರ್ ಅಂಡ್ ಆಫ್ಟರ್ ಕೊಲಿಷನ್ಸ್ ರಿಮೈನ್ಸ್ ಸೇಮ್. There may be exchange of energy between the colliding molecules. Individual energy of an individual gaseous molecule may vary, but in overall total again kinetic energy ಮತ್ತೆ ಸ್ಪೀಡ್ remains constant ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಡಿಫ್ರೆಂಟ್ ಪಾರ್ಟಿಕಲ್ಸ್ಗೆ ಡಿಫ್ರೆಂಟ್ ಕೈನೆಟಿಕ್ ಎನರ್ಜಿ ಇರುತ್ತೆ, ಡಿಫ್ರೆಂಟ್ ಸ್ಪೀಡ್ ಇರುತ್ತೆ. ಸೊ ಅದೇ ನಿಮಗೆ ಇನಿಷಿಯಲ್ ಆಗಿ ನಾನು ಎಲ್ಲಾ ಮಾಲಿಕ್ಯೂಲ್ಸ್ಗೂ ಸೇಮ್ ಸ್ಪೀಡ್ ಸೇಮ್ ಎನರ್ಜಿ ತಗೊಂಡಿದ್ದಾಗ ಟೈಮ್ ಹೋಗ್ತಾ ಇದ್ದಾಗೂ ಗೇಷಿಯಸ್ ಮಾಲಿಕ್ಯೂಲ್ ಮೂವ್ ಆಗ್ತಾ ಇದ್ದಾಗೂ ಕೊಲಿಷನ್ಸ್ ಆಗುತ್ತೆ. ಕೊಲಿಷನ್ಸ್ ಆದಾಗೂ ಇಂಡಿವಿಜುವಲ್ ಗೇಷಿಯಸ್ ಮಾಲಿಕ್ಯೂಲ್ ನ ಸ್ಪೀಡ್ ಮತ್ತೆ ಎನರ್ಜಿ ವೇರಿ ಆಗುತ್ತೆ. ಬಟ್ ಬಿಫೋರ್ ಕೊಲಿಷನ್ಸ್, ಆಫ್ಟರ್ ಕೊಲಿಷನ್ಸ್ ನೀವು ನೋಡೋದಾದ್ರೆ, ಸೊ ಫಸ್ಟ್ ನೀವು ಇನಿಷಿಯಲ್ ಓವರ್ ಆಲ್ ಟೋಟಲ್ ಆಗಿ ಇನಿಷಿಯಲ್ ಸ್ಪೀಡು, ಇನಿಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಆವ್ರೇಜ್ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು, ಸೊ ಅದಾಗಿದ್ಮೇಲೆ ಕೊಲಿಷನ್ಸ್ ಎಲ್ಲ ಆಗಿದ್ಮೇಲೂ ನೀವು ನೋಡೋದಾದ್ರೆ ಟೋಟಲ್ ಆಗಿ ಆವ್ರೇಜ್ ಕೈನೆಟಿಕ್ ಎನರ್ಜಿ ಮತ್ತೆ ಆವ್ರೇಜ್ ಸ್ಪೀಡ್ ನಿಮಗೆ ಕಾನ್ಸ್ಟೆಂಟ್ ಇರುತ್ತೆ, ವೇರಿ ಆಗಲ್ಲ. ಬಟ್ ಇಂಡಿವಿಜುವಲ್ ಗೇಷಿಯಸ್ ಮಾಲಿಕ್ಯೂಲ್ ನ ಸ್ಪೀಡ್ ಮತ್ತೆ ಎನರ್ಜಿ ವೇರಿ ಆಗ್ಬೋದು ಯಾವಾಗ ಅಂದ್ರೆ ಕೊಲಿಷನ್ಸ್ ಆದಾಗ. ಆದ್ರೆ ಓವರ್ ಆಲ್ ಆಗಿ ಆವ್ರೇಜ್ ಕೈನೆಟಿಕ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಮಗೆ ಮಾಲಿಕ್ಯೂಲ್ಗೆ ವೇರಿಯಬಲ್ ಸ್ಪೀಡ್ ಇದ್ದಾಗ ವೇರಿಯಬಲ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಈ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿಯಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಕೈನೆಟಿಕ್ ಎನರ್ಜಿ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಆವ್ರೇಜ್ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ. ಒಂದು ವೆಸಲ್ ಅಲ್ಲಿ ನೀವು ಗೇಷಿಯಸ್ ಸ್ಟೇಟ್ ನ ತಗೊಂಡು ಹೀಟ್ ಮಾಡ್ತಾ ಹೋದಾಗ ಆನ್ ಹೀಟಿಂಗ್ ಏನಾಗುತ್ತೆ, ಸೊ ಅಲ್ಲಿ ನಿಮಗೆ ಸ್ಪೀಡ್ ಆಫ್ ಆನ್ ಗೇಷಿಯಸ್ ಮಾಲಿಕ್ಯೂಲ್ ವೇರಿ ಆಗುತ್ತೆ, ಕೈನೆಟಿಕ್ ಎನರ್ಜಿನೂ ಅಷ್ಟೇ ಏನಾಗುತ್ತೆ ವೇರಿ ಆಗುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್
ಮಾಲಿಕ್ಯೂಲ್ಸ್ ಮೂವ್ ರ್ಯಾಂಡಮ್ಲಿ, ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ ಜಾಸ್ತಿ ಆದಾಗ ಸೊ ಗೇಷಿಯಸ್ ಮಾಲಿಕ್ಯೂಲ್ ಮಧ್ಯೆ ಕೊಲಿಷನ್ಸ್ ಜಾಸ್ತಿ ಆಗುತ್ತೆ. ವಾಲ್ಸ್ ಆಫ್ ದ ಕಂಟೈನರ್ಗೂ ಮಾಲಿಕ್ಯೂಲ್ಸ್ ಮಧ್ಯನೂ ಕೊಲಿಷನ್ಸ್ ಜಾಸ್ತಿ ಆಗುತ್ತೆ. ಕೊಲಿಷನ್ಸ್ ಜಾಸ್ತಿ ಆದಾಗ ಪ್ರೆಷರ್ ಎಕ್ಸರ್ಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಹಾಗಾಗಿ ಇದರಿಂದ ಏನ್ ಗೊತ್ತಾಗುತ್ತೆ, ಕೈನೆಟಿಕ್ ಎನರ್ಜಿ ಮತ್ತೆ ಏನ್ ಪ್ರೆಷರ್ ಎಕ್ಸರ್ಷನ್ ಅಥವಾ ಟೆಂಪರೇಚರ್, ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಅಂದಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಸ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಟೆಂಪರೇಚರ್, ಅಬ್ಸಲ್ಯೂಟ್ ಟೆಂಪರೇಚರ್ ಆಲ್ಸೋ ಇನ್ಕ್ರೀಸಸ್, ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದು ಹೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ ಏನು ಡಿರೈವೇಶನ್ ಏನಿದೆ, ಥಿಯೋರಿಟಿಕಲ್ ಕಾನ್ಸೆಪ್ಟ್ಸ್ ಏನಿದೆ ಇದಿಷ್ಟು ಕೊಟ್ಟಿರೋದು. ಏನ್ ಗ್ಯಾಸ್ ಲಾಸ್ ಇತ್ತು, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಅವಗ್ಯಾಡ್ರೋ ಲಾ, ಎಲ್ಲಾ ಲಾನ ಸ್ಟಡೀಸ್, ಜನರಲ್ ಲಾಸ್, ಗೇಷಿಯಸ್ ಲಾಸ್ ನ ಸ್ಟಡೀಸ್ ನೇ ಕೊಂಡು ಈ ಏನ್ ನಿಮಗೆ ಥಿಯರಿ ಅಥವಾ ಮಾಡೆಲ್ ನ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನ್ಸ್ ಅಂಡ್ ಪ್ರಿಡಿಕ್ಷನ್ಸ್ ಬೇಸ್ಡ್ ಆನ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಗ್ರಿ ವೆರಿ ವೆಲ್ ವಿತ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಎಕ್ಸ್ಪೆರಿಮೆಂಟ್ ಮಾಡಿದಾಗೂ ಥಿಯೋರಿಟಿಕಲ್ ಕಾನ್ಸೆಪ್ಟ್ಸಿಗೂ ಸೊ ತುಂಬಾನೇ ಅಲ್ಲಿ ನಿಮಗೆ ಏನಾಗುತ್ತೆ, ಅಬ್ಸರ್ವೇಷನ್ಸಿಗೂ ವೆರಿ ಸೊ ಕರೆಕ್ಟಾಗಿ ನಿಮಗೆ ಅಲ್ಲಿ ಅಗ್ರಿ ಆಗ್ತಾ ಇದೆ. ಯಾವುದಕ್ಕೆ, ಕ್ಯಾಲ್ಕುಲೇಷನ್ಸ್ ಮತ್ತೆ ಪ್ರಿಡಿಕ್ಷನ್ಸ್ ಬೇಸ್ಡ್ ಆನ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಏನ್ ಮಾಡಿರ್ತಾರೆ ಅದಕ್ಕೂ ಮತ್ತೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಗೂ ಸೊ ಒಪ್ಪಿಗೆ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ನ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್, 3 or 4 ಮಾರ್ಕ್ಸ್ ಹೇಳ್ತಾ ಇರ್ತಾರೆ. ನೆಕ್ಸ್ಟ್, ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್, ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್. ಸೊ ಇಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ನ ಬಿಹೇವಿಯರ್ ಹೇಗಿರುತ್ತೆ, ಸೊ ಯಾವಾಗ ಅದು ಐಡಿಯಲ್ ಗ್ಯಾಸ್ ನ ಬಿಹೇವಿಯರ್ ಗಿಂತ ಡಿವಿಯೇಷನ್ ತೋರಿಸುತ್ತೆ, ಮತ್ತೆ ಯಾವಾಗ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ರೀತಿನೇ ಅದಕ್ಕೆ ಬಿಹೇವಿಯರ್ ಇರುತ್ತೆ ಅನ್ನೋದನ್ನ ಈಗ ಸೊ ಅಬ್ಸರ್ವೇಷನ್ ನೋಡ್ತಾ ಹೋಗ್ತೀರ. ಇಲ್ಲಿ ತನಕ ಕೈನೆಟಿಕ್ ಥಿಯರಿ ಆಫ್ ಏನ್ ನಿಮಗೆ ಗ್ಯಾಸಸ್ ನ ಹೇಳಿರ್ತೀರಾ ಅದು ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಐಡಿಯಲ್ ಗ್ಯಾಸಸ್ ಅಂತ ಹೇಳ್ಬೋದು. ಐಡಿಯಲ್ ಗ್ಯಾಸಸ್ ನ ಕಾನ್ಸೆಪ್ಟ್ ನ ಇಟ್ಕೊಂಡೆ ಅಲ್ಲಿ ಥಿಯರಿನ ಹೇಳಿದ್ದಾರೆ. ಈಗ ನಾವು ರಿಯಲ್ ಗ್ಯಾಸಸ್ ನ ಬಿಹೇವಿಯರ್ ಹೇಗಿರುತ್ತೆ ಅಂತ ನೋಡೋಣ. Our theoretical model of gases corresponds very well with the experimental observations. Difficulty arises when we try to test how far the relation PV is equal to nRT reproduce actual pressure volume temperature relationship of our gases. ಸೊ ಅಲ್ಲಿ ನಿಮಗೆ ಏನ್ ಥಿಯೋರಿಟಿಕಲ್ ಕಾನ್ಸೆಪ್ಟ್ ಹೇಳಿದ್ವಿ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಏನ್ ಹೇಳಿದ್ವಿ ಅದು ಸೊ ತುಂಬಾನೇ ಅಲ್ಲಿ ನಿಮಗೆ ಥಿಯೋರಿಟಿಕಲ್ ಕಾನ್ಸೆಪ್ಟ್ ವೈಸ್, ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್ ವೈಸ್ ಅಗ್ರಿ ಆಗತ್ತೆ. ಒಂದು ಡಿಫಿಕಲ್ಟ್ ಅರೈಸ್ ಆಗತ್ತೆ ಯಾವಾಗ ಅಂತ ಅಂದಾಗ, ಎಲ್ಲಿ ತನಕ ನಿಮಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಏನಿದೆ ಪಿ ವಿ ಇಸ್ ಈಕ್ವಲ್ ಟು NRT ಅನ್ನೋದು, ಸೊ ಅಲ್ಲಿ ನಿಮಗೆ ಹೌ ಫಾರ್ ದ ರಿಲೇಷನ್ ಪಿ ವಿ ಇಸ್ ಈಕ್ವಲ್ ಟು NRT ಅನ್ನೋದು ರೀಪ್ರೊಡ್ಯೂಸ್ ಆಗತ್ತೆ. ಸೊ ಎಲ್ಲಿ ತನಕ ನಿಮಗೆ ಪ್ರೆಷರ್ ವಾಲ್ಯೂಮ್ ಟೆಂಪರೇಚರ್ ನ ರಿಲೇಶನ್ಶಿಪ್ ಏನಿದೆ ಪಿ ವಿ ಇಸ್ ಈಕ್ವಲ್ ಟು NRT ಅನ್ನೋದು ಅಗ್ರಿ ಆಗತ್ತೆ ಅಂತ ಹೇಳಿ ಟೆಸ್ಟ್ ಮಾಡಕ್ ಹೋದಾಗ ಡಿಫಿಕಲ್ಟಿ ಆಯ್ತು. ಯಾಕೆ ಅಂದ್ರೆ ಅಟ್ ಸಮ್ ಕಂಡೀಷನ್ಸ್ ಪಿ ವಿ ಇಸ್ ನಾಟ್ ಈಕ್ವಲ್ ಟು NRT. ಯಾಕೆ, ಏನು, ಸೊ ಅದು ಡಿವಿಯೇಷನ್ ಏನು ಅನ್ನೋದು ಈ ಸೊ ಇನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಟ್ಕೊಂಡಿದ್ದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. To test this point, we plot PV versus P plot of a gas because at constant temperature, PV will be constant Boyle's law and PV versus P graph at all pressures will be straight line parallel to x-axis. ಎಲ್ಲಿ ತನಕ PV is equal to NRT, ಸೊ ಅಲ್ಲಿ ನಿಮಗೆ ಈಕ್ವಲ್ ಆಗಿರುತ್ತೆ, ಅಗ್ರಿ ಆಗತ್ತೆ ಅನ್ನೋದು ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಟೆಸ್ಟ್ ಮಾಡೋ ಟೈಮಲ್ಲಿ ಫಸ್ಟ್ ಏನ್ ಮಾಡಿದ್ರು, ಸೊ ನಮಗೆ ಅಕಾರ್ಡಿಂಗ್ ಟು ಐಡಿಯಲ್ ಗ್ಯಾಸ್ ಈಕ್ವೇಶನ್ ಬಂದಿರೋದೇ ಹೇಗೆ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಅವಗ್ಯಾಡ್ರೋ ಲಾ, 3 ಲಾನ ಒಬೆ, ಎಲ್ಲಾ ಕಂಡೀಷನ್ಸ್ ಅಲ್ಲಿ ಒಬೆ ಮಾಡಿದ್ರೆ ಮಾತ್ರ ಐಡಿಯಲ್ ಗ್ಯಾಸ್ ಅಂತ ಅಂತೀವಿ. ಐಡಿಯಲ್ ಗ್ಯಾಸ್ ಈಕ್ವೇಶನ್ ಆ ರೀತಿ ಬಂದಿದೆ. ಅಲ್ಲಿ ಎಲ್ಲಿ ತನಕ ಬಾಯ್ಸ್ ಲಾ ಅಗ್ರಿ ಆಗತ್ತೆ ಅಂತ ಹೇಳಿ ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಪಿ ವಿ ವರ್ಸಸ್ ಪಿ ಗ್ರಾಫ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಸಮ್ ಗ್ಯಾಸಸ್ ತಗೊಂಡ್ರು, ಸೊ ಪ್ರೆಷರ್ ವಾಲ್ಯೂಮ್ ನ ವೇರಿ ಮಾಡ್ತಾ ಹೋದ್ರು, ಅದ್ರ ವ್ಯಾಲ್ಯೂಸ್ ನ ಇಟ್ಕೊಂಡು ಸೊ ಗ್ರಾಫ್ ಹೇಗ್ ಸಿಗತ್ತೆ ಅನ್ನೋದನ್ನ ಇಲ್ಲಿ ಪ್ಲಾಟ್ ಮಾಡಿದ್ರು. ಸೊ ಹೌ ಫಾರ್ ಪಿ ವಿ ವರ್ಸಸ್ ಪಿ ಪ್ಲಾಟ್ ಈಸ್ ಕಾನ್ಸ್ಟೆಂಟ್ ಅನ್ನೋದನ್ನ ಚೆಕ್ ಮಾಡಿದಾಗ ಅವ್ರಿಗೆ ಸಿಕ್ಕಿರೋಂಥ ಗ್ರಾಫ್ ಈ ರೀತಿ ಇದೆ. ಇಲ್ಲಿ ನಿಮಗೆ ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್, ಹೈಡ್ರೋಜನ್, ಹೀಲಿಯಂ ಗ್ಯಾಸಸ್ ನ ತಗೊಂಡಿದ್ದಾರೆ. ಐಡಿಯಲ್ ಗ್ಯಾಸ್ ಅನ್ನೋದು ಅದೇನ್ ಕಾನ್ಸೆಪ್ಟ್ ಇತ್ತು, ಐಡಿಯಲ್ ಗ್ಯಾಸ್ ನ ತಗೊಂಡಿದ್ದಾರೆ. ಇಲ್ಲೇನ್ ಮಾಡಿದ್ದಾರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರೆಷರ್
ತಗೊಂಡಿದ್ದಾರೆ. ವೈ ಆಕ್ಸಿಸ್ ಅಲ್ಲಿ ಪ್ರೆಷರ್ ವಾಲ್ಯೂಮ್ ನ ಪ್ರಾಡಕ್ಟ್ ವ್ಯಾಲ್ಯೂನ ತಗೊಂಡಿದ್ದಾರೆ, ಪಿ ವಿ ವ್ಯಾಲ್ಯೂ ತಗೊಂಡಿದ್ದಾರೆ. ನಮಗೆ ಗೊತ್ತಿದೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪಿ ವಿ ಇಸ್ ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿದಾಗ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತಗೊಂಡಾಗ ಪ್ರೆಷರು ವಾಲ್ಯೂಮ್ನ ಏನು ಪ್ರಾಡಕ್ಟ್ ಇದೆ ಕಾನ್ಸ್ಟೆಂಟ್ ಇರುತ್ತೆ. ಕಾನ್ಸ್ಟೆಂಟ್ ಇರುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಅಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಕರ್ವ್ ಸಿಗತ್ತೆ. ಟೆಸ್ಟ್ ಮಾಡಿದಾಗ ಅಟ್ ಝೀರೋ ಪ್ರೆಷರ್, ಅಟ್ ಝೀರೋ ಪಿ ವಿ ವ್ಯಾಲ್ಯೂ, so all gases the curves coincide at this point. ಈ ಪಾಯಿಂಟ್ ಅಲ್ಲಿ ನೋಡಿ ಎಲ್ಲಾ ಗ್ಯಾಸ್, ಐಡಿಯಲ್ ಗ್ಯಾಸ್ ಆಗಿರ್ಬೋದು, ಹೀಲಿಯಂ, ಹೈಡ್ರೋಜನ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್, ಎಲ್ಲಾ ಗ್ಯಾಸಸ್ ಒಂದು ಪಾಯಿಂಟ್ ಅಲ್ಲಿ ಕೋಇನ್ಸೈಡ್ ಆಗಿದೆ. ಯಾವ ಪಾಯಿಂಟ್ ಅಂದಾಗ ಅಟ್ ಲೋ ಪ್ರೆಷರ್, ವೇರ್ ಪ್ರೆಷರ್ ಇಸ್ ಈಕ್ವಲ್ ಟು ಝೀರೋ, ಪಿ ವಿ ಇಸ್ ಈಕ್ವಲ್ ಟು ಝೀರೋ. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪ್ರೆಷರ್ನ ಜಾಸ್ತಿ ಮಾಡ್ತಾ ಬಂದಿದ್ದೀನಿ. ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಾಗೂ ಆ ಕರ್ವ್ಸ್ ಡಿವಿಯೇಷನ್ ತೋರಿಸ್ತಾ ಇದೆ. ಹೈಡ್ರೋಜನ್ ಕರ್ವ್ ಈ ರೀತಿ ಬಂದಾಗ ಹೀಲಿಯಂ ಕರ್ವ್ ಈ ರೀತಿ ಬಂದಿದೆ. ಇನ್ನು ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಕರ್ವ್ ನೋಡಿ, ಫಸ್ಟ್ ನೆಗೆಟಿವ್ ಡಿವಿಯೇಷನ್ ತೋರಿಸಿದೆ ಅಪ್ ಟು ಸಮ್ ಪಾಯಿಂಟ್ ತನಕ. ಅದಾಗಿದ್ಮೇಲೆ ಮತ್ತೆ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಅದೇ ಹೈಡ್ರೋಜನ್ ಮತ್ತೆ ಹೀಲಿಯಂ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ. ಇವೆಲ್ಲ ಗ್ಯಾಸಸ್ ಐಡಿಯಲ್ ಗ್ಯಾಸಸ್ ರೀತಿ ಬಿಹೇವ್ ಮಾಡಿದ್ರೆ ಈ ಐಡಿಯಲ್ ಗ್ಯಾಸಸ್ಗೆ ಏನ್ ನಿಮಗೆ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಕರ್ವ್ ಸಿಕ್ಕಿದೆ, ಅದೇ ರೀತಿ ಕರ್ವ್ ಸಿಗ್ಬೇಕಿತ್ತು. ಬಟ್ ಇಲ್ಲಿ ಆಲ್ ದ ಗ್ಯಾಸಸ್ ಡಿವಿಯೇಷನ್ ನ ತೋರಿಸಿದೆ. ಸಮ್ ಗ್ಯಾಸಸ್ ಪಾಸಿಟಿವ್ ಡಿವಿಯೇಷನ್ ತೋರಿಸಿದ್ರೆ, ಸಮ್ ಗ್ಯಾಸಸ್ ಫಸ್ಟ್ಗೆ ನೆಗೆಟಿವ್ ಡಿವಿಯೇಷನ್ ತೋರಿಸಿ ಆಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ. ಬಟ್ ಆಲ್ ಗ್ಯಾಸಸ್ ಕೋಇನ್ಸೈಡ್ ಅಟ್ ಎ ಲೋ ಪ್ರೆಷರ್ ಅಂತ ಹೇಳ್ಬೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಬಾಯ್ಸ್ ಲಾ ಅಪ್ಲಿಕೇಬಲ್ ಓನ್ಲಿ ಅಟ್ ಲೋ ಪ್ರೆಷರ್. ಆಸ್ ಪ್ರೆಷರ್ ಇನ್ಕ್ರೀಸಸ್ ಅಥವಾ ಅಟ್ ಹೈ ಪ್ರೆಷರ್ ಬಾಯ್ಸ್ ಲಾ ಡಸಂಟ್ ಅಗ್ರಿ ಅಂತ ಹೇಳ್ಬೋದು. ಬಾಯ್ಸ್ ಲಾ ಡಸಂಟ್ ಅಪ್ಲಿಕೇಬಲ್ ಟು ದೀಸ್ ಗ್ಯಾಸಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ಅಟ್ ಹೈ ಪ್ರೆಷರು ಈ ಗ್ಯಾಸಸ್ ಬಾಯ್ಸ್ ಲಾನ ಅಗ್ರಿ ಮಾಡ್ಕೊಳಲ್ಲ ಅಥವಾ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ಬೋದು. ಇದರಿಂದ ಏನ್ ಗೊತ್ತಾಗತ್ತೆ, ಒಂದು ಕಂಡೀಷನ್ ಅಟ್ ಲೋ ಪ್ರೆಷರ್ಸ್ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸಸ್. ಅಟ್ ಹೈ ಪ್ರೆಷರ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಅನ್ನೋದು ಈ ಪಾಯಿಂಟ್ ಇಂದ ಗೊತ್ತಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಸೀನ್ ಈಸಿಲಿ ದಟ್ at constant pressure, PV versus P plot for real gases is not a straight line. There is a significant deviation from ideal behavior. Two types of curves are seen in the curves of dihydrogen and helium. As the pressure increases, the value of PV also increases. The second type of plot is seen in the case of other gases like carbon monoxide and methane. In these plots, first there is a negative deviation from ideal behavior. The PV value decreases with increase in pressure and reaches to a minimum value characteristic of a gas. After that, PV value start increasing. The curve then crosses the line for ideal gas and after that show positive deviation continuously. It is thus found that real gases do not follow ideal gas equation perfectly under all conditions. ಈ 4 ಗ್ಯಾಸಸ್ನ ಎಕ್ಸಾಂಪಲ್ ಆಗಿ ತಗೊಂಡು ಇಲ್ಲಿ ರಿಯಲ್ ಗ್ಯಾಸಸ್ ಅಂದ್ರೆ ಏನು, ಅದು ಯಾವಾಗ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ತೋರಿಸುತ್ತೆ, ಯಾವಾಗ ಡಿವಿಯೇಷನ್ ತೋರಿಸುತ್ತೆ, ಎಲ್ಲಿ ತನಕ ಬಾಯ್ಸ್ ಲಾನ ಅದು ಅಗ್ರಿ ಮಾಡ್ಕೊಳತ್ತೆ ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋದೇನು, ಎರಡು ತರದ ಇಲ್ಲಿ ಪ್ಲಾಟ್ ಸಿಕ್ತು ಅವರಿಗೆ. 2 types ಆಫ್ ಪ್ಲಾಟ್ ಸಿಕ್ತು. 1 type ಆಫ್ ಪ್ಲಾಟ್ ಫಾರ್ ಡೈಹೈಡ್ರೋಜನ್ ಅಂಡ್ ಹೀಲಿಯಂ ಹೇಳ್ತಾರೆ. ಇಲ್ಲಿ ಏನಾಗಿದೆ, ಸೊ ಇಲ್ಲಿ ನಿಮಗೆ ಲೋ ಪ್ರೆಷರ್ ಅಲ್ಲಿ ಇಟ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್, ಮತ್ತೆ ಅಲ್ಲಿ ನಿಮಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದವನು ಪಿ ವಿ ವ್ಯಾಲ್ಯೂನು ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ. ಅದೇ ಸೆಕೆಂಡ್ ಟೈಪ್ ಆಫ್ ಪ್ಲಾಟ್ ಯಾವುದಕ್ಕೆ, ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಮೀಥೇನ್ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾರೆ. ಸೊ ಅಟ್ ಲೋ ಪ್ರೆಷರ್ ಇಲ್ಲೂ ಅಷ್ಟೇ ನಿಮಗೆ ಇಟ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್. ನೆಕ್ಸ್ಟ್ ಆಸ್ ಪ್ರೆಷರ್ ಇನ್ಕ್ರೀಸಸ್ ಪಿ ವಿ ವ್ಯಾಲ್ಯೂ ಡಿಕ್ರೀಸಸ್ ಅಂದ್ರೆ ನೆಗೆಟಿವ್ ಡಿವಿಯೇಷನ್ ತೋರಿಸಿದೆ ಅಪ್ ಟು ಸಮ್ ಪಾಯಿಂಟ್. ಅದಾಗಿದ್ಮೇಲೆ ಆಸ್ ಫರ್ದರ್ ಇನ್ಕ್ರೀಸ್ ಇನ್ ಪ್ರೆಷರ್ ಪಿ ವಿ ವ್ಯಾಲ್ಯೂ ಆಲ್ಸೋ ಇನ್ಕ್ರೀಸಸ್ ಅಂಡ್ ಕ್ರಾಸಸ್ ದಿ ಐಡಿಯಲ್ ಗ್ಯಾಸ್ ಲೈನ್.
ಅದು ಐಡಿಯಲ್ ಗ್ಯಾಸ್ ಈಗ ಲೈನ್ ಸಹ ಕ್ರಾಸ್ ಮಾಡಿ ಪಾಸಿಟಿವ್ ಡಿವಿಯೇಷನ್ ನ ತೋರಿಸಿದೆ. ಇದರಿಂದ ಏನ್ ಗೊತ್ತಾಗತ್ತೆ, ಎಲ್ಲಾ ಕಂಡೀಷನ್ಸ್ ಅಲ್ಲೂ ರಿಯಲ್ ಗ್ಯಾಸಸ್ ಏನೀಗ ನಾವು ಈ ಗ್ಯಾಸಸ್ ತಗೊಂಡಿದೀವಿ, ಇಟ್ ಡಸಂಟ್ ಒಬೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್. So real gases doesn't obey ideal gas behavior at all conditions of temperature, pressure ಅನ್ನೋದು ಇಲ್ಲಿ ಗೊತ್ತಾಗತ್ತೆ. So in these, next to deviation from ideal behavior also becomes apparent when pressure versus volume plot is drawn. The pressure versus volume plot of different data and the theoretical calculated from Boyle's law should coincide. It is apparent that at very high pressure the measured volume is more than the calculated volume. At low pressure measured and calculated volume approach each other. ಸೊ ಇದು ನಿಜನ ಅನ್ನಕ್ಕೆ ಇನ್ನೂ ಒಂದು ಟೆಸ್ಟ್ ಮಾಡ್ತಾರೆ. ಬಾಯ್ಸ್ ಲಾ ನಮಗೆ ಗೊತ್ತಿದೆ, ಪ್ರೆಷರ್ ವರ್ಸಸ್ ವಾಲ್ಯೂಮ್ನ ಗ್ರಾಫ್ ನಾವು ಆಲ್ರೆಡಿ ನೋಡಿದ್ದೀವಿ. ಏನಾಗುತ್ತೆ, ಪ್ರೆಷರು ವಾಲ್ಯೂಮ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಸ್ ವಾಲ್ಯೂಮ್ ಇನ್ಕ್ರೀಸಸ್ ಪ್ರೆಷರ್ ಡಿಕ್ರೀಸಸ್, ಆಸ್ ಪ್ರೆಷರ್ ಇನ್ಕ್ರೀಸಸ್ ವಾಲ್ಯೂಮ್ ಡಿಕ್ರೀಸಸ್. ಹಾಗಾಗಿ ಈ ರೀತಿ ಕರ್ವ್ ಸಿಗುತ್ತೆ. ಸೊ ಅಟ್ ನಿಮಗೆ ಪ್ರೆಷರ್ನ ಹಾಫ್ ದ ಪ್ರೆಷರ್ ರೆಡ್ಯೂಸ್ ಮಾಡ್ದಂಗೂ ಡಬಲ್ ದ ವಾಲ್ಯೂಮ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಇಟ್ಕೊಂಡು ನಾವು ಹೇಳ್ತೀವಿ, ಐಡಿಯಲ್ ಗ್ಯಾಸ್ನ ಬಿಹೇವಿಯರ್ನ ಕರ್ವ್ ಇದು. ಈಗೇನು ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್, ಸೊ ಈ ರೀತಿ ಗ್ಯಾಸಸ್ ಇದೆ. ಆ ಗ್ಯಾಸ್ಗೂ ಸಹ ಇವ್ರು ಏನ್ ಮಾಡಿದ್ರು, ಕರ್ವ್ಸ್ ಅಲ್ಲಿ ನಿಮಗೆ ತಗೊಂಡ್ರು, ಪ್ರೆಷರ್ ವರ್ಸಸ್ ವಾಲ್ಯೂಮ್. ಅದು ಎರಡೂ ಗ್ರಾಫ್ನ ಹಾಕಿದಾಗ ಸೊ ಈ ರೀತಿ ಕರ್ವ್ ಸಿಕ್ಕಿದೆ. ಇದು ಐಡಿಯಲ್ ಗ್ಯಾಸ್ನ ಕರ್ವ್, ಇದು ರಿಯಲ್ ಗ್ಯಾಸಸ್ನ ಕರ್ವ್. ನೋಡಿ, ಎರಡೂ ಕರ್ವ್ಸ್ಗೆ ಏನಾಗಿದೆ, ಡಿವಿಯೇಷನ್ ಇದೆ. ಅಟ್ ಲೋ ಪ್ರೆಷರ್ ಅಂದ್ರೆ ಕಮ್ಮಿ ಪ್ರೆಷರ್ ಅಲ್ಲಿ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ಎರಡೂ ಸಹ ಕರ್ವ್ಸ್ ಕೋಇನ್ಸೈಡ್ ಆಗಿದೆ. ಅಂದ್ರೆ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸಸ್ ಅಟ್ ಲೋ ಪ್ರೆಷರ್. As pressure increases, real gases shows deviation from ideal gas. High pressure ಆಗ್ತಾ ಇದ್ದವನು ರಿಯಲ್ ಗ್ಯಾಸಸ್ ನ ಬಿಹೇವಿಯರ್ ಡಿವಿಯೇಷನ್ ನ ತೋರಿಸ್ತಾ ಇದೆ. ಯಾವ್ದ್ರಿಂದ, ಐಡಿಯಲ್ ಗ್ಯಾಸ್ ಇಂದ. ಹೈ ಪ್ರೆಷರ್ ನೋಡಿ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ರಿಯಲ್ ಗ್ಯಾಸ್ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು volume occupied by the real gas is more when compared to volume occupied by the ideal gas ಅಂತ ಹೇಳ್ಬೋದು. ಸೊ ನಿಮಗೆ ಲೋ ಪ್ರೆಷರ್ ಅಲ್ಲಿ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ಎರಡೂ ಸಹ ಬಿಹೇವಿಯರ್ ಸೇಮ್ ಇರುತ್ತೆ. ಅಲ್ಲಿಗೆ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅಟ್ ಲೋ ಪ್ರೆಷರ್. ಅದೇ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಂಗೂ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್. ಯಾವ ರೀತಿ ಡಿವಿಯೇಷನ್ ಆಗಿದೆ ಅಂದ್ರೆ, ನಾವು ಹೈ ಪ್ರೆಷರ್ ನೋಡೋದಾದ್ರೆ ಐಡಿಯಲ್ ಗ್ಯಾಸ್ ಏನ್ ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಂಡಿದೆ ಅದಕ್ಕಿಂತನೂ ಜಾಸ್ತಿ ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಂಡಿದೆ ಯಾವುದು, ರಿಯಲ್ ಗ್ಯಾಸಸ್ ಅಟ್ ಹೈ ಪ್ರೆಷರ್. ಸೊ ಅಲ್ಲಿಗೆ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ವಾಲ್ಯೂಮ್ ನಾವು ಇಲ್ಲೇ ಹಾಕ್ಬೇಕಾಗತ್ತೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಸೊ ಹಾಗಾಗಿ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಅಟ್ ಹೈ ಪ್ರೆಷರ್ ಅನ್ನೋದು ಈ ಗ್ರಾಫ್ ಇಂದನೂ ಸಹ ಇಲ್ಲಿ ಪ್ರೂವ್ ಆಯ್ತು. ಹಾಗಾಗಿ ಸೊ ರಿಯಲ್ ಗ್ಯಾಸಸ್ ಡಸಂಟ್ ಒಬೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅಟ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅನ್ನೋದು ಇದರಿಂದ ಪ್ರೂವ್ ಆಯ್ತು. ನೋಡ್ದಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.